SIR ವಿರೋಧಿಗಳಿಗೆ ಮತದಾರರ ಉತ್ತರ. ಅಂದಹಾಗೆ ನಿನ್ನೆ ಮುಕ್ತಾಯಗೊಂಡ ತಮಿಳುನಾಡಿನ ಎಲ್ಲ 234 ಅಸೆಂಬ್ಲಿ ಸೀಟ್ಗಳಿಗೆ ನಡೆದ ಮತದಾನ ಮತ್ತು ಪಶ್ಚಿಮ ಬಂಗಾಳದ ಮೊದಲ ಹಂತದ 154 ಸೀಟ್ಗಳಿಗೆ ನಡೆದ ಮತದಾನ. ಅದರ ವಿಶೇಷ ಏನಂತಂದರೆ, ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ಅತಿ ದೊಡ್ಡ ಪ್ರಮಾಣದ ಶೇಕಡಾವಾರು ಅತಿ ದೊಡ್ಡ ಪ್ರಮಾಣದ ಮತದಾನ ನಡೆದುಬಿಟ್ಟು ತನ್ಮೂಲಕ ಎರಡೂ ರಾಜ್ಯಗಳ ಮತದಾರರುಗಳು, ಅಲ್ಲಿನ ಸ್ಥಳೀಯ ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಅಧಿಕಾರಸ್ಥ ಪಕ್ಷಗಳು ಎಷ್ಟೇ ತಮ್ಮ ಗ್ಯಾರಂಟಿಗಳ ಭರಾಟೆಗಳನ್ನು ತೋರಿಸಿರಲಿ, ಯಾವುದೇ ರೀತಿಯಲ್ಲಿ ಚುನಾವಣಾ ಆಯೋಗದ ವಿರುದ್ಧ ತಮ್ಮ ಆಕ್ರೋಶವನ್ನು ಪ್ರಕಟಿಸಿರಲಿ, ಅನೇಕ ರೀತಿಯಲ್ಲಿ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರದ ನಡೆಗಳ ಬಗ್ಗೆ ಯಾವುದೇ ರೀತಿಯ ಒಂದು ದಾರಿ ತಪ್ಪಿಸುವ ಹೇಳಿಕೆಗಳನ್ನು ಕೊಟ್ಟಿರಲಿ, ಮತದಾರರು ಮಾತ್ರ ಇದೊಂದು ತಮ್ಮ ಪವಿತ್ರ ಕರ್ತವ್ಯ, ಈ ಸಾರಿ ಏನೇ ಆದರೂ ಕೂಡ ತಪ್ಪಿಸ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ 91% ಮತದಾನ, ತಮಿಳುನಾಡಲ್ಲಿ 84% ಮತದಾನ, ಒಟ್ಟಾರೆ ಹಿಂದಿನ 2022ರ ಅಸೆಂಬ್ಲಿ ಚುನಾವಣೆಗಿಂತ 10% ಹೆಚ್ಚಿನ ಪ್ರಮಾಣದ ಮತದಾನ ಆಗಿಬಿಟ್ಟಿದೆ. ಅಂದರೆ ಭಾರತದ ಪ್ರಜಾಪ್ರಭುತ್ವ ಎಷ್ಟು ಜೀವಂತವಾಗಿದೆ. ರಾಜಕೀಯ ಪಕ್ಷಗಳ ನಡುವಿನ ಪರಸ್ಪರ ಭೇದ ಭಾವ, ದ್ವೇಷ, ಮನೋವಿಕಾರಗಳು ಏನೇ ಇರಲಿ, ಮತದಾರನಿಗೆ ತನ್ನ ರಾಜಕೀಯ ಕರ್ತವ್ಯ ಏನು ಅನ್ನೋದು ಗೊತ್ತಿದೆ, ತನ್ನ ರಾಜಕೀಯ ವಿವೇಕ ಎಂಥದ್ದು ಅನ್ನೋದು ಕೂಡ ಆತ ಅರಿತುಕೊಂಡಿದ್ದಾನೆ. ಇವರು ಯಾರು ಎಷ್ಟೇ ಅಬ್ಬರದ ಪ್ರಚಾರಗಳು ಮಾತಾಡಿರಲಿ, ಎಷ್ಟೇ ಹಣ ಖರ್ಚು ಮಾಡಿರಲಿ, ತೆರೆಮರೆಯಲ್ಲಿ ಬಡವರ ಬುದ್ಧಿ ಮನಸ್ಸುಗಳನ್ನು ಖರೀದಿಸೋ ಪ್ರಯತ್ನಗಳು ಎಷ್ಟೇ ಮಾಡಿರಲಿ, ಕಡೆಗೂ ಮತದಾರ ತನಗೆ ಎಂಥ ಸರ್ಕಾರ ಬೇಕು, ಈಗಿರೋ ಸರ್ಕಾರ ಮುಂದುವರಿಬೇಕು ಅಥವಾ ಬದಲಾವಣೆ ಬೇಕು, ಈ ವಿಚಾರದಲ್ಲಿ ಮತದಾರನಿಗೆ ಯಾರೂ ಪ್ರತ್ಯೇಕವಾಗಿ ಬುದ್ಧಿ ಹೇಳಬೇಕಾಗಿಲ್ಲ. ಅದನ್ನು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಮತದಾರರು ನಿನ್ನೆ ಸಾಬೀತು ಮಾಡಿ ತೋರಿಸಿದ್ದಾರೆ. ಇದೊಂದು ರೀತಿಯಲ್ಲಿ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದಿಗ್ವಿಜಯ. ಈ ಚುನಾವಣೆಯ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ ದಿಢೀರ್ನೆ 3 ದಿನಗಳ ವಿಶೇಷ ಅಧಿವೇಶನ ಕರೆಯಿತು, ಸಂಸತ್ತಿನ ಅಧಿವೇಶನವನ್ನು ಕರೆಯಿತು. ಏಪ್ರಿಲ್ 16ರಿಂದ ಏಪ್ರಿಲ್ 18 3 ದಿನಗಳ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ, ಈಗಾಗಲೇ 2023ರಲ್ಲಿ ಪಾಸ್ ಆಗಿದ್ದ ಮಹಿಳಾ ಮೀಸಲಾತಿ ಸಂವಿಧಾನ ತಿದ್ದುಪಡಿ ವಿಧೇಯಕವನ್ನು ಆದಷ್ಟು ತುರ್ತಾಗಿ ಜಾರಿ ಮಾಡುವಂತೆ, ಅಂದರೆ ಹೆಚ್ಚು ವಿಳಂಬವಾಗದ ಹಾಗೆ ಇನ್ನು ಬರುವ 3 ವರ್ಷಗಳಲ್ಲೇ 2029ರ ಲೋಕಸಭಾ ಚುನಾವಣೆ ಅಷ್ಟೊತ್ತಿಗೆ ಅದನ್ನು ಜಾರಿ ಮಾಡಬೇಕು ಅನ್ನೋ ಒಂದು ಧಾವಂತವನ್ನು ತೋರಿಸ್ಬಿಟ್ಟು ಆ ಒಂದು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ತಂತು. ಅದರ ಜೊತೆಗೆ ಬಹುಕಾಲದಿಂದ ಕಾದಿರುವ ಆ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಈ ಮೀಸಲಾತಿ ಕ್ಷೇತ್ರಗಳ ನಿಗದೀಕರಣ ಇವೆಲ್ಲವನ್ನು ಪೂರೈಸಲಿಕ್ಕೆ ಹೊರಟುಬಿಟ್ಟು ಅಲ್ಲಿ ಕೂಡ ವಿರೋಧ ಪಕ್ಷಗಳು ದೊಡ್ಡ ಪ್ರಮಾಣದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿಬಿಟ್ಟು ಈ ಸಂವಿಧಾನ ಮರುತಿದ್ದುಪಡಿ ಮಸೂದೆಗಳಿಗೆ ಅಗತ್ಯವಿದ್ದ 2-3 ಅಂಶ ಬಹುಮತ ಆಳುವ ಮೈತ್ರಿಕೂಟಕ್ಕೆ ದೊರೆಯದಾಗಿ ನೋಡ್ಕೊಂಡ್ಬಿಟ್ಟು ನಾವು ನೈತಿಕ ಗೆಲುವು ಸಾಧಿಸಿದ್ವಿ, ಮಾರಲ್ ವಿಕ್ಟರಿ ಸಾಧಿಸ್ಬಿಟ್ವಿ ಅಂತ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಅವರ ಮಿತ್ರ ಪಕ್ಷಗಳ ನಾಯಕರೆಲ್ಲ ಅಬ್ಬರಿಸಿದ್ರು. ಇದನ್ನೇ ನರೇಂದ್ರ ಮೋದಿಯವರು ಬಯಸಿದ್ರು. ಆ ಮಸೂದೆ ಪಾಸ್ ಆಗಲಿ ಅಥವಾ ಬಿದ್ದು ಹೋಗಲಿ, ಯಾವುದೇ ಸಂದರ್ಭದಲ್ಲೂ ಕೂಡ ತಾತ್ವಿಕ ಗೆಲುವು, ನೈತಿಕ ಗೆಲುವು ತಮ್ಮದೇ ಅಂತ ಗೊತ್ತೇ ಇತ್ತು. ಹೀಗಾಗಿ ಬಾಕಿ ಉಳಿದ 2 ರಾಜ್ಯಗಳ ಪ್ರಚಾರ ಭಾಷಣಗಳಲ್ಲೆಲ್ಲ ಯಾರು ಮಹಿಳಾ ಮೀಸಲಾತಿ ವಿರೋಧಿಗಳು ಅನ್ನೋ ವಾಸ್ತವಾಂಶವನ್ನು ಎತ್ತಿ ಹಿಡಿದ್ರು. ಇದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಕೇವಲ ತೃಣಮೂಲ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷದ ನಡುವಿನ ನೇರ ಹಣಾಹಣಿ ಅಷ್ಟೇ ಅಲ್ಲ, ಅದೇ ರೀತಿ ತಮಿಳುನಾಡಿನಲ್ಲೂ ಕೂಡ DMK ನೇತೃತ್ವದ ಮೈತ್ರಿಕೂಟ ಮತ್ತು ADMK ನೇತೃತ್ವದ ಮೈತ್ರಿಕೂಟದ ನಡುವೆ ಮಾತ್ರ ಚುನಾವಣೆ ನಡೆದಿರಲಿಲ್ಲ. ಇಲ್ಲಿ 2 ರಾಜ್ಯಗಳಲ್ಲೂ ಕೂಡ 3ನೇ ಒಂದು ಶಕ್ತಿ ಇತ್ತು. ಯಾವುದು ಅಂತಂದರೆ ರಾಷ್ಟ್ರೀಯ ಚುನಾವಣಾ ಆಯೋಗ. 2 ರಾಜ್ಯಗಳಲ್ಲಿ BJP ಏತರ ಅಂದರೆ ಇಂಡಿ ಮೈತ್ರಿಕೂಟದ 2 ಪ್ರಬಲ ಪಕ್ಷಗಳೇ ಅಧಿಕಾರದಲ್ಲಿದ್ದರಿಂದ ಇಂಡಿ ಮೈತ್ರಿಕೂಟದ ನಾಯಕ ತಾನೇ ಅಂದ್ಕೊಂಡವರು ರಾಹುಲ್ ಗಾಂಧಿಯವರು ಏನು ಬಯಸಿದ್ರು ಅದನ್ನೇ ಇವರು ಮಾತಾಡಲಿಕ್ಕೆ ಶುರು ಮಾಡಿಬಿಟ್ರು. ಚುನಾವಣಾ ಆಯೋಗದ ವಿರುದ್ಧ ಕಳೆದ 1.5 ವರ್ಷದಿಂದ ಘೋರವಾದ ಒಂದು ಮೌಖಿಕ ಸಮರವನ್ನೇ ಸಾರಿರೋ ರಾಹುಲ್ ಗಾಂಧಿ ಮೊದಲು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳು ನೆಟ್ಗಿಲ್ಲ ಅಂತಂದಿದ್ರು. ಆ ವಾದ ಯಾವಾಗ ನಿಲ್ಲಲ್ವೋ ಅವುಗಳ ಪ್ರಾತ್ಯಕ್ಷಿಕೆಗೆ ಚುನಾವಣಾ ಆಯೋಗ ಎಲ್ಲ ಪಕ್ಷಗಳನ್ನ ಆಹ್ವಾನಿಸಿದಾಗ ಯಾರಿಗೂ ಸಾಬೀತು ಮಾಡಲಿಕ್ಕಾಗಲಿಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನ ಹ್ಯಾಕ್ ಮಾಡ್ಬೋದು ಅನ್ನೋದನ್ನು, ಅಥವಾ ಆಳುವ ಪಕ್ಷದ ಪರವಾಗಿ ಅವ್ರನ್ನ ಅದರಲ್ಲಿ ಚಮತ್ಕಾರ ನಡೆಸ್ಬೋದು ಅನ್ನೋದನ್ನು ಸಾಬೀತು ಮಾಡಲಿಕ್ಕಾಗಲ್ಲ. ಅದ್ರ ಬಗ್ಗೆ ಸುಮ್ಮನೆ ಆಗಿಬಿಟ್ರು. ಅದಾದ ನಂತರ ಮತದಾರ ಪಟ್ಟಿ ದೋಷಪೂರಿತವಾಗಿತ್ತು ಅಂತ ಕರ್ನಾಟಕದ ಮಹದೇವಪುರ ಕ್ಷೇತ್ರ ಮತ್ತು ಆಳಂದ ಕ್ಷೇತ್ರದ ಉದಾಹರಣೆಗಳು ಎತ್ತಿಬಿಟ್ಟು ರಾಷ್ಟ್ರಮಟ್ಟದಲ್ಲಿ ಭಾರೀ ಪ್ರಚಾರವನ್ನು ಮಾಡಿದರು. ಅದರಲ್ಲೂ ಕಳೆದ ವರ್ಷ ನಡೆದ ಬಿಹಾರ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಂತೂ ಸುಮಾರು 1600 ಕಿಲೋಮೀಟರಷ್ಟು ಮೋಟರ್ ಬೈಕ್ ಯಾತ್ರೆ ಮಾಡಿಬಿಟ್ಟು ಓಟ್ ಚೋರಿ ಅಂತ ನಿರಂತರವಾಗಿ ಪ್ರಚಾರ ಮಾಡ್ಕೊಂಡು ಬಂದಿದ್ರು. ಅಲ್ಲೂ ಕೂಡ ಅಲ್ಲಿನ ಮತದಾರರು
ಈ ರೀತಿ ಚುನಾವಣಾ ಆಯೋಗ ಮತ್ತು ಚುನಾವಣಾ ಆಯೋಗದ ಪ್ರಕ್ರಿಯೆಗಳ ವಿರುದ್ಧ ನಡೆಸಿದ ಈ ಪ್ರಚಾರ ಸಮರವನ್ನು ತಿರಸ್ಕರಿಸಿದರು. ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡಿದರು. ಪ್ರತಿಪಕ್ಷಗಳು ಹೆಚ್ಚು ಕಡಿಮೆ ಕನಿಷ್ಠ ಬಹುಮತವೂ ಬರದಂಥ ಸ್ಥಿತಿಗೆ ತಂದಿಟ್ಬಿಟ್ರು. ಅದಾದ ನಂತರ ರಾಹುಲ್ ಗಾಂಧಿಯವರು ತಣ್ಣಗಾಗಿದ್ದರು. ಅವರ ಈ ಪ್ರಚಾರ ಸಮರವನ್ನು ಕೈಗೆತ್ತಿಕೊಂಡಿದ್ದವರು ಮುಖ್ಯಮಂತ್ರಿ MK ಸ್ಟಾಲಿನ್ ತಮಿಳುನಾಡಿನಲ್ಲಿ ಮತ್ತು ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ. ಚುನಾವಣಾ ಆಯೋಗ ಮತ್ತು SIR ಪ್ರಕ್ರಿಯೆ ವಿರುದ್ಧ ಯಾವ ರೀತಿಯ ರೋಷವನ್ನು ವ್ಯಕ್ತಪಡಿಸಿದರು ಅಂತಂದರೆ, ಸ್ವತಃ ಮಮತಾ ಬ್ಯಾನರ್ಜಿಯವರೇ ಅವ್ರು ಹೇಳಿ ಕೇಳಿ ಕಾನೂನು ಪದವೀಧರರು ಒಂದು ಕರಿ ಶಾಲ್ ಹಾಕ್ಕೊಂಡ್ಬಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಲೆತ್ತು ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ನ ನ್ಯಾಯಪೀಠದ ಎದುರು ಮುಖ್ಯ ನ್ಯಾಯಮೂರ್ತಿಗಳ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಎದುರೇ ವಾದ ಮಂಡಿಸಿದರು. ಇದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಇದನ್ನು ತಡಿಬೇಕು, ಅರ್ಹ ಮತದಾರರನ್ನ ದುರುದ್ದೇಶಪೂರ್ವಕವಾಗಿ ಹೊರಗಿಡುವಂಥ ಒಂದು ಕುತಂತ್ರ ನಡೀತಾ ಇದೆ ಅಂತೆಲ್ಲ ವಾದಿಸಿದ್ರು. ಅದಾದ ನಂತರ ಹೌದಾ, ನಿಮಗೆ ಚುನಾವಣಾ ಆಯೋಗದ ಅಧಿಕಾರಿಗಳ ಮೇಲೆ ನಿಮಗೆ ಅನುಮಾನ ಇದ್ದರೆ ನಾವು ನ್ಯಾಯಾಧೀಶರನ್ನ ಈ ಕೆಲಸಕ್ಕೆ ತೊಡಗಿಸ್ತೇವೆ ಅಂತ ಹೇಳ್ಬಿಟ್ಟು ಹಾಲಿ ಸೇವಾನಿರತ ಮತ್ತು ಸೇವಾ ನಿವೃತ್ತಿ ಹೊಂದಿದ ಸಿವಿಲ್ ಜಡ್ಜ್ಗಳು, ಸಾವಿರಾರು ಸಂಖ್ಯೆಯ ಸಿವಿಲ್ ಜಡ್ಜ್ಗಳನ್ನು ಈ ಪ್ರಕ್ರಿಯೆಗೆ ತೊಡಗಿಸ್ಬಿಡ್ತು ಸುಪ್ರೀಂ ಕೋರ್ಟ್ ನ್ಯಾಯಪೀಠದ ಎದುರು ಮತ್ತೆ ಇವರು ತಕರಾರು ಅರ್ಜಿಗಳನ್ನ ತೆಗೆದುಕೊಂಡು ಬಂದು ಮತ್ತೆ ಜಗಳಕ್ಕೆ ನಿಂತರೂ ಕೂಡ ಸುಪ್ರೀಂ ಕೋರ್ಟ್ ಅವುಗಳನ್ನ ಮಾನ್ಯ ಮಾಡಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಯಿತು ಅಂತಂದರೆ, ಪಾಪ ಸ್ವಯಂ ಪ್ರೇರಿತವಾಗಿ ಚುನಾವಣಾ ಆಯೋಗ ಕರೆದಿದ್ದರಿಂದ ತಮ್ಮ ಕರ್ತವ್ಯದಲ್ಲಿ ತೊಡಗಿಸ್ಕೊಂಡಿದ್ದ ಸಿವಿಲ್ ನ್ಯಾಯಾಧೀಶರನ್ನು ಕೂಡ ಹಾಕ್ಬಿಟ್ರು, ಕಿಡ್ನ್ಯಾಪ್ ಮಾಡಿ ಒಂದು ಕಡೆ ಹಾಕಿ ಅವ್ರಿಗೆ ಬೆದರಿಕೆ ಹಾಕಿದರು. ವಿಶೇಷವಾಗಿ ಮುರ್ಷಿದಾಬಾದ್ ಅದನ್ನು ತನ್ನ ವೋಟ್ ಬ್ಯಾಂಕ್ಗಳ ಭದ್ರಕೋಟೆ ಅಂತ ಭಾವಿಸಿತ್ತು ತೃಣಮೂಲ ಕಾಂಗ್ರೆಸ್ ಪಕ್ಷ. ಅಲ್ಲಿ 9 ಜನ, ಅದರಲ್ಲಿ ಮಹಿಳಾ ನ್ಯಾಯಾಧೀಶರುಗಳು ಕೂಡ ಇದ್ದರು, ಅವ್ರಿಗೆಲ್ಲ ಚಿತ್ರಹಿಂಸೆ ಕೊಟ್ಟರು, ಬೆದರಿಕೆ ಹಾಕಿದರು. ಈ ರೀತಿ ಚುನಾವಣಾ ಆಯೋಗವೇ ಅವ್ರಿಗೆ ಪ್ರತಿಸ್ಪರ್ಧೆ ಆಗಿತ್ತು ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ಗೂ ಮತ್ತು ತಮಿಳುನಾಡಿನ ದ್ರಾಮುಕ ಪಕ್ಷ DMK ಪಕ್ಷದ ಮೈತ್ರಿಕೂಟಕ್ಕೂ. ಬಟ್ ಅದರ ಜೊತೆಗೆ ಮತ್ತೊಂದು ವಿಚಿತ್ರ ಕೂಡ ನಡೀತು. ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳಾಗಿರೋ ಕಾಂಗ್ರೆಸ್ಸು ಮತ್ತು ತೃಣಮೂಲ ಕಾಂಗ್ರೆಸ್ಸು ಪಶ್ಚಿಮ ಬಂಗಾಳದಲ್ಲಿ ಇದ್ದಕ್ಕಿದ್ದಂತೆ ಪರಸ್ಪರ ಶತ್ರುಗಳಾಗೋಗ್ಬಿಟ್ರು. ಸ್ವತಃ ರಾಹುಲ್ ಗಾಂಧಿಯವರೇ ತಮ್ಮ ಪಕ್ಷದ ವತಿಯಿಂದ 284 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ಬಿಟ್ಟು ತೃಣಮೂಲ ಕಾಂಗ್ರೆಸ್ ವಿರುದ್ಧ ಈಗ ಪ್ರಚಾರ ಮಾಡ್ತಾ ಇದ್ದಾರೆ. ಮೊದಲ ಹಂತದ ಮತದಾನ ನಿನ್ನೆ ಮುಗೀತು. ಬರುವ 29ಕ್ಕೆ ಎರಡನೇ ಹಂತದ ಮತದಾನ ಇದೆ. ಆಗ ಈ ಬಾಕಿ ಇರೋ ಕ್ಷೇತ್ರಗಳಲ್ಲೆಲ್ಲ ರಾಹುಲ್ ಗಾಂಧಿಯವರ ಅಶ್ವಮೇಧ ಯಾಗ ಮುಂದುವರಿತಾ ಇದೆ. ಯಾವ ರೀತಿ ತೃಣಮೂಲ ಕಾಂಗ್ರೆಸ್ಸು ಅತ್ಯಂತ ಭ್ರಷ್ಟ ಆಡಳಿತವನ್ನು ಕೊಡ್ತು, ಅರಾಜಕತೆಯನ್ನು ಹಬ್ಬಿಸ್ತು, ಹಿಂಸಾಚಾರಕ್ಕೆ ಪ್ರೋತ್ಸಾಹ ಕೊಡ್ತು ಅನ್ನೋದನ್ನು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗಿಂತ ಭಾಳ ಸೊಗಸಾಗಿ ಬಣ್ಣಿಸ್ತಾ ಹೊರಟಿದ್ದಾರೆ ರಾಹುಲ್ ಗಾಂಧಿ. ಅದೊಂದು ದೊಡ್ಡ ಪ್ರಹಸನ. ಅಂದರೆ ಈಗಾಗಲೇ ಒಮ್ಮೆ ಕೇರಳದಲ್ಲಿ LDF ಮತ್ತು UDF ಮೈತ್ರಿಕೂಟದ ಜಟಾಪಟಿಯನ್ನು ನೋಡಿಬಿಟ್ವಿ. ಅಲ್ಲಿ ಶಾಂತಿಯುತವಾದ ಮತದಾನ ನಡೀತು, ಹೆಚ್ಚು ತಂಟೆ ತಕರಾರುಗಳಿರಲಿಲ್ಲ, ಮುಗಿದೋಯ್ತಲ್ಲಿ. ಅಲ್ಲೂ ಕೂಡ ಅಷ್ಟೇ ಇಂಡಿ ಮೈತ್ರಿಕೂಟ ಒಡೆದೋಗ್ಬಿಡ್ತು. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅದೇ ದೃಶ್ಯವನ್ನು ನೋಡ್ತಾ ಇದ್ದೇವೆ. ತಮಿಳುನಾಡಿನಲ್ಲೂ ಕೂಡ ತಮಗೆ ದಕ್ಕಿದ 28 ಸೀಟ್ಗಳಿಗಾಗಿ ಪ್ರಚಾರ ನಡೆಸಿದ ರಾಹುಲ್ ಗಾಂಧಿಯವರು ಎಲ್ಲೂ ಕೂಡ ತಮ್ಮ ಮಿತ್ರಕೂಟದ ಹಿರಿಯ ನಾಯಕ ಮುಖ್ಯಮಂತ್ರಿ ಸ್ಟಾಲಿನ್ ಜೊತೆಗೆ ಮುಖಾಮುಖಿ ಎಲ್ಲೂ ಮುಗುಳ್ನಕ್ಕು ಮಾತಾಡಿಸೋ ಅವಕಾಶವೇ ಸಿಗಲಿಲ್ಲ ಅವ್ರಿಗೆ. ಈ ರೀತಿ ತಮಿಳುನಾಡಿನಲ್ಲಿ ಕೂಡ ಒಂದು ಮನಸ್ಸಿನಲ್ಲಿ ಒಂದು ಬೇಗುದಿಯನ್ನು ಇಟ್ಕೊಂಡ್ಬಿಟ್ಟೆ ಇಂಡಿಯಾ ಮೈತ್ರಿಕೂಟದ ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತು DMK ಪಕ್ಷಗಳು ಅನ್ನು ಪ್ರಚಾರ ಮಾಡಿವೆ. ಅದೇನೇ ಇರಲಿ, ರಾಷ್ಟ್ರದ ವಿವಿಧ ಸಂವಿಧಾನಾತ್ಮಕ ಸಂಸ್ಥೆಗಳನ್ನೆಲ್ಲ ಮೋದಿಯವರು ಬುಡಮೇಲು ಮಾಡಿಬಿಟ್ಟಿದ್ದಾರೆ, ಕೈವಶ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಪ್ರಚಾರ ಮಾಡ್ತಾ ಇದ್ರಲ್ಲ. ಈ ರೀತಿ ಪ್ರಚಾರ ಮಾಡೋದ್ರ ಮೂಲಕ ಜನಸಾಮಾನ್ಯರಿಗೆ ಚುನಾವಣಾ ಆಯೋಗದ ಮೇಲೆ ವಿಶ್ವಾಸ ಹೊರಟೋಗ್ಬಿಡ್ಬೇಕು, ಸರ್ವೋಚ್ಚ ನ್ಯಾಯಾಲಯದ ಮೇಲೆ ವಿಶ್ವಾಸ ಹೊರಟೋಗ್ಬಿಡಬೇಕು, ಇನ್ನಿತರ ಸ್ವತಃ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಅಂದರೆ ಚುನಾವಣಾ ಪ್ರಕ್ರಿಯೆಯಲ್ಲೇ ನಂಬಿಕೆ ಹೊರಟು ಹೋಗಬೇಕು. ಆ ಮಟ್ಟಕ್ಕೆ ಒಂದು ಕೆಟ್ಟ ವ್ಯಸನವನ್ನೇ ಅಂಟಿಸ್ಕೊಂಡಿದ್ದು ಈ ಪಕ್ಷಗಳಿಗೆ ಮತದಾರ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲೂ ಮಹಿಳಾ ಮತದಾರರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮತದಾನದಲ್ಲಿ ಪಾಲ್ಗೊಂಡರು. ತನ್ಮೂಲಕ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆದರ್ಶವನ್ನು ಎತ್ತಿ ಹಿಡಿದಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ನಾವು ಅಭಿನಂದಿಸಬೇಕಾಗಿದೆ. ಫಲಿತಾಂಶ ಏನೇ ಬರಲಿ, ಇದು ಮುಂಬರುವ ದಿನಗಳಲ್ಲಿ ನಮ್ಮ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಪಾಠ. ಅದರಲ್ಲೂ ವಿಶೇಷವಾಗಿ ಅಧಿಕಾರಾರೂಢ ಪಕ್ಷಗಳು ತಮ್ಮ 5 ವರ್ಷಗಳ ಆಡಳಿತದಲ್ಲಿ ಕಂಡುಬಂದ ಲೋಪದೋಷಗಳು, ಭ್ರಷ್ಟಾಚಾರ ಪ್ರಕರಣಗಳು ಮತ್ತಿತರ ಪಾಪಕೃತ್ಯಗಳಿಗಾಗಿ ಚುನಾವಣಾ ಆಯೋಗದ ಕಡೆ ಬೆರಳು ತೋರಿಸೋದು, ತಾವು ಅನುಭವಿಸ್ತಾ ಬಂದಿರಬಹುದಾದ ನಿರಂತರ ಸೋಲುಗಳಿಗೆ ಚುನಾವಣಾ ಆಯೋಗ ಕಾರಣ, ಚುನಾವಣಾ ಮುಖ್ಯ ಆಯುಕ್ತರು ಕಾರಣ. ರಾಹುಲ್ ಗಾಂಧಿಯವರಂತೂ ಎಲ್ಲ ರಾಜ್ಯಗಳಲ್ಲಿ ಎಲ್ಲಿ ಚುನಾವಣೆ ನಡೆದರೂ ಕೂಡ ಅಲ್ಲೆಲ್ಲ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ರನ್ನೇ ಒಬ್ಬ ಖಳನಾಯಕ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಹೋಗ್ಬಿಟ್ರು. ಅಕಸ್ಮಾತ್ SIR ಮಾಡದೇ ಹೋಗಿದ್ರೆ, ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಅದನ್ನು ಮಾಡದೇ ಹೋಗಿದ್ರೆ ಅವಾಗೇ ಅಂತಿದ್ರು
ದೋಷಪೂರಿತ ಮತದಾರ ಪಟ್ಟಿಗಳನ್ನು ಬಳಸ್ಕೊಬಿಟ್ಟು ಚುನಾವಣೆ ನಡೆಸ್ಬಿಟ್ಟಿದ್ದಾರೆ. ಇದೊಂದು ಬೋಗಸ್ ಚುನಾವಣೆ ಅಂತ ಹೇಳ್ಬಿಡ್ತಾ ಇದ್ರು ಇವರೇನೆ. ಯಾಕಂದರೆ ಮಹದೇವಪುರ ಮತ್ತು ಆಳಂದ ಕ್ಷೇತ್ರದಲ್ಲಿ ಇವ್ರು ಹೇಳಿದ್ದೆ ಅದು. ಯಾರು ಸತ್ತೋಗಿದ್ದಾರೆ ಮತದಾರರು, ಅವ್ರ ಪರವಾಗಿ ಪ್ರಾಕ್ಸಿ ಮತದಾನ ನಡೆದಿದೆ. ಮನೆ ಖಾಲಿ ಮಾಡಿ ಹೋದವರು ಕೂಡ ಅವ್ರ ಹೆಸರಲ್ಲಿ ಬೇರೆಯವರು ಯಾರೋ ಮತದಾನ ಮಾಡಿಬಿಟ್ಟಿದ್ದಾರೆ. ಒಂದೇ ಹೆಸರು 2-3 ಕ್ಷೇತ್ರಗಳು 2-3 ಮತಗಟ್ಟೆಯಲ್ಲಿ ಬಂದಿತ್ತು ಇತ್ಯಾದಿ ಎಲ್ಲ ಹೇಳ್ತಾ ಇದ್ರು. ಮತದಾನ ಶುದ್ಧೀಕರಣ ಮಾಡದೆ ಹೋಗಿದ್ರೆ ಒಂದು ಆರೋಪ ಬರ್ತಾ ಇತ್ತು, ಶುದ್ಧೀಕರಣ ಮಾಡಿದ ಮೇಲೆ ಮತ್ತೊಂದು ಆರೋಪ ಬಂತು. ತಮ್ಮ ಪಕ್ಷದ ಸಂಭಾವ್ಯ ಮತದಾರನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಬಂತು. ಮತದಾನದ ಹಿಂದಿನ ದಿನದವರೆಗೂ ಕೂಡ ಸುಪ್ರೀಂ ಕೋರ್ಟು ತಾನೇ ನೇಮಿಸಿದ್ದ ಈ ತಕರಾರುಗಳನ್ನು ಇತ್ಯರ್ಥ ಮಾಡೋ ಸಿವಿಲ್ ಜಡ್ಜ್ಗಳ ಸಮಿತಿಗಳೇನಿದ್ವು, ನ್ಯಾಯಮಂಡಳಿಗಳೇನಿದ್ವು, ಅವುಗಳ ಅಹವಾಲು ಸಲ್ಲಿಸ್ಬಿಟ್ಟು ಮೊದಲು 90 ಲಕ್ಷ ಹೆಸರುಗಳನ್ನು ತೆಗೆದುಹಾಕಿದ್ದ ಚುನಾವಣಾ ಆಯೋಗ ತದನಂತರ 27 ಲಕ್ಷ ಮತದಾರರನ್ನ ಮತ್ತೆ ಪುನರ್ ಸೇರ್ಪಡೆ ಮಾಡಿ ಅವರಿಗೆ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಇದೆಲ್ಲವೂ ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ನಡೆದೋಗಿದೆ, ಒಳ್ಳೆಯದಾಯಿತು. ಈ ರಾದ್ದಾಂತದ ನಂತರವೇ ಮತದಾನದಲ್ಲಿ ಪಾಲ್ಗೊಳ್ಳುವ ಜನಸಾಮಾನ್ಯರಿಗೆ ಮತ್ತಷ್ಟು ನಂಬಿಕೆ ಬರುತ್ತೆ ಚುನಾವಣಾ ಆಯೋಗದ ಬಗ್ಗೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಬಗ್ಗೆ, SIR ಪ್ರಕ್ರಿಯೆ ಬಗ್ಗೆ. ಅಂದಹಾಗೆ ಕರ್ನಾಟಕದ ಎಲ್ಲ ನಮ್ಮ ಮತದಾರ ಬಾಂಧವರಲ್ಲಿ ಒಂದು ಅರಿಕೆ, ಈಗಾಗಲೇ ಕರ್ನಾಟಕದಲ್ಲಿ SIR ಶುರುವಾಗಿಬಿಟ್ಟಿದೆ. ಇಲ್ಲಿ ಸಾಕಷ್ಟು ಕಾಲಾವಕಾಶ ಕೂಡ ಲಭ್ಯ ಇದೆ. ಯಾಕಂದರೆ ಮುಂಬರುವ ವಿಧಾನಸಭಾ ಚುನಾವಣೆ 2028ರಲ್ಲಿ ನಡೆಯುತ್ತೆ. SIR ಜೊತೆಗೆ ಜನಗಣತಿ ಕೂಡ ಶುರುವಾಗಿಬಿಟ್ಟಿದೆ. ಅಂದರೆ ಜಾತಿ ಜನಗಣತಿ ಪ್ರಕ್ರಿಯೆ ಕೂಡ ಶುರುವಾಗಿಬಿಟ್ಟಿದೆ. ಹೀಗಾಗಿ ಮಹಿಳಾ ಮೀಸಲಾತಿ ವಿಚಾರದಲ್ಲಾಗಲಿ, SIR ಬಗ್ಗೆ ಆಗಲಿ ರಾಜಕೀಯ ಪಕ್ಷಗಳು ಏನೇ ಮಾತಾಡಲಿ ಅವನ್ನ ಸುಮ್ಮನೆ ಮೇಲ್ಪದರಕ್ಕೆ ನಂಬಿಟ್ಟು ಜನ ಭಾವುಕರಾಗಬೇಕಾಗಿಲ್ಲ. ನಾವು ನಮ್ಮ ಶಾಸನಬದ್ಧ ಸಂಸ್ಥೆಗಳು, ಸಂವಿಧಾನಾತ್ಮಕ ಸಂಸ್ಥೆಗಳು ಅವು ಊರ್ಜಿತಗೊಳ್ಳಬೇಕು, ಸುಸ್ಥಿರವಾಗಿ ಉಳಿಬೇಕು ಅಂತಂದರೆ ನಾವು ವಿಶ್ವಾಸ ಇಟ್ಕೊಳ್ಳೇಬೇಕು. ಯಾವ ರೀತಿ SSLC ಪರೀಕ್ಷಾ ಫಲಿತಾಂಶ ಪ್ರಕಟವಾಯಿತು, ಅದರ ಹಿಂದೆ PUC ಪರೀಕ್ಷಾ ಫಲಿತಾಂಶ ಪ್ರಕಟವಾಯಿತು, ಅದೇ ರೀತಿ ಬರುವ ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ. ಪರೀಕ್ಷಾ ಯಾವ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಪರೀಕ್ಷಾ ವ್ಯವಸ್ಥೆ ಮೇಲೆ ನಂಬಿಕೆ ಇಡ್ತೇವೋ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗ, ಚುನಾವಣಾ ಪ್ರಕ್ರಿಯೆ ಬಗ್ಗೆ ನಾವು ನಂಬಿಕೆ ಇರಿಸಬೇಕಾಗುತ್ತೆ. ಹಾಗಲ್ಲ, ಕರ್ನಾಟಕ ಸರ್ಕಾರ ಈಗಾಗಲೇ ತಾನು ಪಾಸ್ ಮಾಡಿದ ಮಸೂದೆಗೆ ರಾಜ್ಯಪಾಲರಿಂದ ಅನುಮೋದನೆ ಪಡ್ಕೊಂಡ್ಬಿಟ್ಟಿದೆ. ಅಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ EVM ಬೇಡವಂತೆ, ಅಲ್ಲಿ ವಿಶ್ವಾಸಾರ್ಹತೆ ಮುಟ್ಲಿಕ್ಕೆ ಮತ್ತೆ ಹಳೆ ಕಾಲದ ಬ್ಯಾಲೆಟ್ ಪೇಪರ್ ತರ್ತಾರಂತೆ. ಭಾರತದ ತಂತ್ರಜ್ಞಾನ ರಾಜಧಾನಿ ಅಂತ ಅನಿಸ್ಕೊಂಡ್ರು ಬೆಂಗಳೂರಿಗೆ ಎಂಥ ಒಂದು ಮುಜುಗರಮಯ ತೀರ್ಮಾನ ಇದು. ಇರಲಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನು ಅಥವಾ ಬ್ಯಾಲೆಟ್ ಪೇಪರು ಜನಸಾಮಾನ್ಯರಿಗೆ, ಸಾಮಾನ್ಯ ಮತದಾರರಿಗೆ ಚುನಾವಣಾ ವ್ಯವಸ್ಥೆ ಬಗ್ಗೆ, ಪ್ರಜಾಪ್ರಭುತ್ವ ಒಂದು ಒಕ್ಕೂಟದ ಬಗ್ಗೆ ನಂಬಿಕೆ ಉಳ್ಕೊಂಡ್ಬಿಟ್ರೆ ಸಾಕು. ಏನೇ ಆಗಲಿ, ನಿನ್ನೆ ಇದು ಪ್ರಜಾಪ್ರಭುತ್ವದ ಗೆಲುವು, ಚುನಾವಣಾ ಆಯೋಗದ ಗೆಲುವು. SIR ಪ್ರಕ್ರಿಯೆ ಏನಿತ್ತು ಅದು ಎಷ್ಟು ಪರಿಣಾಮಕಾರಿ ಆಗಿದ್ದರಿಂದನೇ, ಆ ಶುದ್ಧೀಕರಣ ಆಗಿದ್ದರಿಂದನೇ ಬೋಗಸ್ ಮತದಾನ ಕಡಿಮೆ ಆಯಿತು. ಯಾರು ನಿಜವಾಗ್ಲೂ ಅರ್ಹರಾಗಿರೋ ಅವರೆಲ್ಲರಿಗೂ ಕೂಡ ಮತದಾನದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಸಿಕ್ತು. ಅದರಿಂದಾಗಿಯೇ ಇಷ್ಟು ದಾಖಲೆ ಪ್ರಮಾಣದ ಶೇಕಡಾವಾರು ಮತದಾನ ನಡೆದು ಹೋಗ್ಬಿಟ್ಟಿದೆ. ಹೀಗೆ ಹೇಳ್ತಾ ಕರ್ನಾಟಕದ ಮತದಾರರು ಕೂಡ ಇನ್ನು ಮುಂದೆ ಚುನಾವಣಾ ಆಯೋಗ, ನ್ಯಾಯಾಂಗ ಮತ್ತು ಕಾರ್ಯಾಂಗದಲ್ಲಿರೋ ಅನೇಕ ಲೋಪದೋಷಗಳ ನಡುವೆ ಕೂಡ ನಾವು ವಿಶ್ವಾಸವಿಡಬೇಕಾಗುತ್ತೆ. ಸಂವಿಧಾನದ ಪ್ರತಿ ಒಂದು ಕೆಂಪು ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಪ್ರಚಾರ ಮಾಡ್ತಾ ಇರ್ತಾರಲ್ಲ ನಾಯಕರಿಗೆ ಹೇಳಬೇಕು, ನೀವು ಏನು ಮಾತಾಡಿದರೂ ಕೂಡ ನಮಗೆ ಈ ವ್ಯವಸ್ಥೆಯಲ್ಲಿ ವಿಶ್ವಾಸ ಇದೆ, ನಿಮ್ಮನ್ನು ಸೋಲಿಸೋದು ಗೆಲ್ಲಿಸೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಸೊ ಬರುವ ಮೇ 4ರಂದು ಈ 5 ರಾಜ್ಯಗಳ ಅಸೆಂಬ್ಲಿ ಚುನಾವಣೆಗಳ ಜೊತೆಗೆ ಕರ್ನಾಟಕದ 2 ಬಹುಚರ್ಚಿತ ಉಪಚುನಾವಣೆಗಳ ಫಲಿತಾಂಶ ಕೂಡ ಬರುತ್ತೆ. ಅಲ್ಲಿವರೆಗೂ ಕಾದು ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.